ಟ್ರೈ ಮಾಡಿದ್ಯಾ ಆಯ್ತು ಆಲ್ರೆಡಿ ಆ ಕಡೆ ಮೂರಿಗೆ ಕೊಡಿಸ್ಬಿಟ್ರಿ. ಆಯ್ತು ತಗಮ್ಮ. ಅದರಲ್ಲಿ ಕೂತ್ಕೊಂಡು ಫೋನ್ ನೋಡೋದು ಎಷ್ಟು ಇರಿಟೇಟ್ ಆಗ್ತಾ ಇರುತ್ತೆ ಅಂದರೆ ಒಂದು. ಸೊ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ವೈರಲ್ ಡೆಸರ್ಟ್ಸ್ ಫ್ರಮ್ ಫಸ್ಟ್ ಕ್ಲಬ್. ದಿಸ್ ಇಸ್ ನಾಟ್ ಅ ಪೇಡ್ ಪ್ರಮೋಷನ್ ಗೈಸ್. ಇದನ್ನ ನಿದಾ ಅಂತ ಹಿಂದಿ ಇನ್ಫ್ಲೂಯೆನ್ಸರ್ ಒಬ್ರಿದ್ದಾರೆ, ನಾನು ಫಾಲೋ ಮಾಡ್ತೀನಿ ಅವ್ರನ್ನ. ಸೊ ಅವರು ಹಾಕಿದ್ರು, ಅವಾಗಿಂದನೂ ಅಷ್ಟೇ ತುಂಬ ಜನ ತರಿಸ್ಕೊಂಡು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಅವ್ರ ವಿಡಿಯೋನಲ್ಲಿ ಒಂದೇನು ಹೇಳಿದ್ರೆ ಅಂದರೆ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಈ ಪ್ರಾಡಕ್ಟ್ನ ಬುಕ್ ಮಾಡಿದೆ ಬಿಕಾಸ್ ಆಮೇಲೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ಅಂತ. ಇಟ್ಸ್ ನಥಿಂಗ್ ಲೈಕ್ ದಟ್. ಫುಲ್ ಡೇ ಇದು ಸ್ಟಾಕಲ್ಲೇ ಇತ್ತು. ನಾನು ನಿನ್ನೆ ನೈಟ್ ನೋಡೋಣ ಅವ್ರು ಅಂದಿದ್ದು ನಿಜಾನ ಅಂತ. ಬಟ್ ದಟ್ಸ್ ನಾಟ್ ಟ್ರೂ. ಮುಂಚೆ ಹಂಗಿತ್ತನೋ ನಂಗೆ ಗೊತ್ತಿಲ್ಲ. ಸೊ ಇವತ್ತು ನಾವು ಈ 3 ಟ್ರೈ ಮಾಡೋಣ. ಫಸ್ಟ್ ಸ್ವಲ್ಪ ಓವನಲ್ಲಿ ಇಟ್ಟು ಬಿಸಿ ಮಾಡಬೇಕು. ಫಸ್ಟ್ ವಿ ವಿಲ್ ಟ್ರೈ ದಿಸ್ ಬನ್ ಮಸ್ಕ. ನೋಡಿಲಿ ಎಷ್ಟಾಯ್ತೀರ ಎಷ್ಟಕ್ಕೆಲ್ಲ? ಮೈ ಗೆಸ್ ಒಂದು 600 ಆಗಿರ್ಬೋದು. ಇಲ್ಲ ಬೇಬಿ ಅಷ್ಟೊಂದಾಗಿಲ್ಲ. ಅಷ್ಟಾಗಿಲ್ವಾ? 400? ಇನ್ನೊಂದು ಸ್ವಲ್ಪ ಜಾಸ್ತಿ. 500 ಒಳಗಡೆ 480. 480 460 ಆಯಿತು. ಸರಿ, ಏನೋ ಮಾಡು, ಬೇಗ ಬಿಸಿ ಮಾಡು ಹೋಗು. ಎಲ್ಲ ನಾನೇ ಮಾಡಬೇಕು. ಯಾವ ಫಸ್ಟ್? ಬನ್ ಮಸ್ಕ. ಏನು ಮಾಡ್ಬೇಕು ಇದನ್ನ? 10 seconds ಮೈಕ್ರೋ ಕೊಟ್ಟಿದ್ದಾನ. 10 seconds ಅಷ್ಟೇನ? ಕೀಪ್ ರೆಫ್ರಿಜರೇಟೆಡ್ at 0 to 4 degrees. Heating is heat in the microwave for 15 to 20 seconds. Okay. Microwave 15 to 20 seconds. ನಾವು ಇನ್ನು ಮುಂದೆ ಹೊಸ ಸೀರೀಸ್ ಮಾಡೋಣ. ಅದರಲ್ಲಿ ವಿ ವಿಲ್ ಟ್ರೈ ಔಟ್ ಫುಡ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಈಟಿಂಗ್ ಸೀರೀಸ್. ನಾವು ಆ್ಯಕ್ಚುಲಿ ವೆರಿ ಗುಡ್ ಅಟ್ ಇಟ್. ಏನು ಇಷ್ಟು ಸಾಫ್ಟ್ ಆಗಿದೆ, ಕ್ರೇಜಿ ಆಗಿದೆ. ಕ್ರೇಜಿ ಆಗಿದೆಯಾ? ಫಸ್ಟ್ ಬೈಟ್ ನಿಂಗೇನೆ. ಚೆನ್ನಾಗಿದೆಯಾ? ಇಟ್ಸ್ ಟೂ ಗುಡ್. ಏನು ಮಾಡು, ಇದು ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇಟ್ಸ್ ಸೋ ಗುಡ್. ಸಕ್ಕತ್ತಾಗಿದೆ. ದ ನೆಕ್ಸ್ಟ್ ಒನ್ ಗೈಸ್, ಇದನ್ನ ಏನಂತಾರೆ ಕೊರಿಯನ್ ಬನ್ ಅಂತ. ನಾವಿದನ್ನ ತುಂಬಾ ಕಡೆ ಟ್ರೈ ಮಾಡಿದ್ದೀನಿ. ನೋಡಿ ಇಲ್ಲಿ ಫುಲ್ ಚೀಸ್ ತರ ಕಾಣಿಸ್ತಿದೆ ಸೆಂಟ್ರಲ್ಲಿ. ನಾವಿದನ್ನ ಟ್ರೈ ಮಾಡಿದೀವಿ. ಟ್ರೈ ಮಾಡಿದ್ಯಾ ಆಯ್ತು ಆಲ್ರೆಡಿ? ಆ ಕಡೆ ಎಲ್ಲ ಆಚೆ ಹೋದಾಗ ಇವಾಗಲೂ ಟ್ರೈ ಮಾಡಿದ್ದೀನಿ. ನಾನು ಫಸ್ಟೇ ಸಖತ್ ಮೆಸ್ಸಿ. ಅಯ್ಯೋ, ಟೂ ಮಚ್ ಚೀಸಿ ಅಲ್ಲ? ಚೀಸ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಇಷ್ಟ ಆಗತ್ತೆ ಬಟ್ ಅದೇ ಜಾಸ್ತಿ ಆಗ್ಬಿಡ್ತೀವಿ. ಇದು ನಾವು ಖಾಲಿ ಮಾಡಲ್ಲ. ಥರ ಇದು ಹೆವಿ ತಿಕ್ ಆಗೋಯ್ತು. ಫಸ್ಟ್ ನೀನು ನೆಕ್ಸ್ಟ್ ಲೆವೆಲ್ ಇತ್ತು. ಅದೇ ಚಸ್ಕಾ ಬನ್ನ, ಅದು ಬನ್ ಮಸ್ಕ. ಅದೇ ಕಣೋ ಫೇಮಸ್ಸು. ಇದು ಕೊರಿಯನ್ ಬನ್ನು. ಇದು ಕೊರಿಯನ್ ಬನ್. ಕೊರಿಯನ್ ಬನ್ ಇಸ್ ಓಕೆ. ಅಂದರೆ ನಾರ್ಮಲಿ ನಾವು ಬನ್ನೇ ತಿಂತಾ ಇದೀವಲ್ಲ, ಇದು ಬನ್. ಇದನ್ನ ಓಪನ್ ಮಾಡ್ಬೇಡ, ಆಮೇಲೆ ಯಾವಾಗಲೇ ಮಾಡೋಣ. ತಿರಾಮಿಸು ಅನ್ಪನ್ ಕ್ರೀಮ್ ಬನ್ಸ್. ಇದು ಹೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ, ಎಲ್ಲೂ ಕೊಟ್ಟಿಲ್ಲ ಅಂತ ಹೀಟ್ ಮಾಡಿ ಅಂತ. ತಿರಾಮಿಸು ಇಸ್ ಆ್ಯಕ್ಚುಲಿ ಮೈ ಫೇವ್ರೆಟ್ ಡೆಸರ್ಟ್. ಸೊ ಆ ರೀಸನಿಂದ ಇದು ತರಿಸ್ದೆ. ಇದನ್ನೇನು ಹೀಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟೋರ್ ಅಟ್ 0 to 4 degrees. Do not freeze. ಅಷ್ಟೇ. Just show the beauty. This is the beauty. Look at that beauty, Guru. ಏನ್ ಚೆನ್ನಾಗಿದೆ. So nice. Beauty Guru. So look at this beauty. Literally the beauty itself. See, look at this. Okay, so you do the duty. ತಿನ್ಬಿಟ್ಟಲ್ಲ ಹೆಂಗಿದೆ ಅದು? So good, baby. ಚೆನ್ನಾಗಿದೆಯಾ? ಬಟ್ ಆ ಫಸ್ಟ್ ಒನ್ ತಿಂದ್ರಲ್ವಾ, ನಥಿಂಗ್ ಹಿಟ್ಸ್ ಲೈಕ್ ದ್ಯಾಟ್. ಆ ಥರ. ಸೊ ರೇಟಿಂಗ್ ವೈಸ್ ಬನ್ ಮಸ್ಕಾ ಫಸ್ಟ್ ರೇಟಿಂಗು, ತಿರಾಮಿಸು ಸೆಕೆಂಡ್, ಅದು ಥರ್ಡ್ ಚೀಸ್ ಕೊರಿಯನ್. ಇದರಲ್ಲಿ ಇನ್ನೂ ಸುಮಾರು ಥಿಂಗ್ಸ್ ಇದೆ. ಹೌದಾ? ನಾನು ತಿರಾಮಿಸು ತರ್ಸ್ಲಾ ಬೇಡ? ಅದೇ ನೀನು ಎಲ್ಲರೂ ಏನು ತರ್ಸ್ತಾರೋ ಅದು ಮಾತ್ರ ತರ್ಸಿದ್ಯಾ ತಾನೆ? ಇಲ್ಲ, ನನಗೇನು ಬನ್ ಮಸ್ಕ ಮತ್ತು ಕೊರಿಯನ್ ಬನ್ ನನ್ನ ಜೊತೆ ಇದೊಂದು ಇಷ್ಟ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾನು ಆರಾಮಾಗಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಬೇಗ ರೆಡಿ ಆಗಿದ್ದೀನಿ. ನಮ್ಮ ಅಮ್ಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಶಾಪಿಂಗ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. 2 ವೀಕ್ಸಿಂದ ಡಿಸೈಡ್ ಮಾಡ್ತಾನೆ ಇದ್ವಿ. ಫ್ಯೂ ರೀಸನ್ಸಿಂದ ಹೋಗೋಕ್ಕಾಗ್ತಾನೆ ಇರಲಿಲ್ಲ. ಬಟ್ ಇವತ್ತು ಹೋಗ್ತಾ ಇದ್ದೀವಿ. ಸುದರ್ಶನ್ಗೆ ಹೋಗ್ತಾ ಇರೋದು ಮಾರತಳ್ಳಿನಲ್ಲೇ, ಎಲ್ಲೂ ದೂರ ಹೋಗೋಕ್ಕಾಗಲ್ಲ. ಫಾರ್ ಸಮ್ ರೀಸನ್ಸ್ ಮನೆಯಲ್ಲಿ
ಸ್ವಲ್ಪ ಯಾರೂ ಇಲ್ಲ. ಸ್ಯಾಟರ್ಡೆ ಮಾರ್ನಿಂಗು ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ತಿಂಡಿನೂ ಆಯಿತು, ಅಡುಗೆನೂ ಮುಗಿಸಿದ್ದೀನಿ. ಅಪ್ಪ ಎಲ್ಲನೂ ಆಚೆ ಹೋಗ್ಬೇಕಂದ್ರೆ ಹೆಣ್ಮಕ್ಳಿಗಿರೋ ಗೋಳು ಯಾರಿಗೂ ಬೇಡ ಗುರು. ಬಿಕಾಸ್ ಎವ್ರಿಥಿಂಗ್ ಎಲ್ಲ ಮಾಡಿಟ್ಟು ಹೋಗಬೇಕು. ಹುಡುಗರಂದರೆ ಹೋಗ್ತಾ ಇದ್ದೀವಿ ಅಷ್ಟೇ, ಮೂವಿಗಾಗಲಿ ಎಲ್ಲಿಗೆ ಆಗಲಿ ಎಷ್ಟೊತ್ತೇ ಆಗಲಿ. ಬಟ್ ಅವ್ರಿಗೂ ಅವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ನಮಗೂ ನಮ್ಮದೇ ಜವಾಬ್ದಾರಿ ಇರುತ್ತೆ. ಎಸ್, ಎಷ್ಟೊತ್ತಾಗ ಬರೋದು ಗೊತ್ತಿಲ್ಲ. 10:45 ಇವಾಗ. 10:30ಗೆ ಬಿಡೋಣ ಅಂದ್ಕೊಂಡ್ವಿ. ಹೋಗೋಕ್ಕೆ ಒಂದು 1/2 hour 40 minutes ಬೇಕಾಗುತ್ತೆ. ಫುಲ್ ಡೇ ಆದರೂ ಆಗ್ಬೋದು. ನಾನು ಅಂದ್ಕೊಂಡಿರೋ ಥರ ಸ್ಯಾರಿ ಸಿಕ್ಕುತ್ತಾ ಇಲ್ಲ, ನೋಡೋಣ. ನಾನು ಯಾವಾಗಲೂ ಅಷ್ಟೇ ಹೋಗೋಕ್ಕೆ ಮುಂಚೆ ಈ ಥರನೇ ಸೀರೆ ಬೇಕು ಅಂತ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಬಿಟ್ಟಿರ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ್ಯಕ್ಚುಲಿ ಶಾಪಿಂಗ್ ಹೋಗ್ತಾ ಇರೋದು. ಈ ಥರನೇ ಸ್ಯಾರಿ ಬೇಕು ಅಂತ ಇಟ್ಕೊಂಡಿರ್ತೇನೆ ಮೈಂಡಲ್ಲಿ. ಈ ಸತಿನೂ ಇಟ್ಕೊಂಡಿದ್ದೀನಿ, ನೋಡೋಣ ಸಿಗುತ್ತಾ ಸಿಗಲ್ವಾ ಅಂತ. ಹುಷಾರದ್ದಿ, ಯಾರಿಗೂ ಹೊಡಿಬಾರ್ದು. ಫುಲ್ ಪ್ಯಾಂಟ್ ಹಾಕ್ಬಿಡ್ಬೇಕಾಗಿತ್ತು. ನೈಟ್ ಎಲ್ಲ ಹಾಕೊಂಡಿದ್ದ ಫುಲ್ ಪ್ಯಾಂಟಾ? ನೈಟ್ ಅಲ್ಲ, ನಿನ್ನೆ ಹಾಕೊಂಡಿದ್ದ. ಫುಲ್ಲು ಲೈನು 1 ಕಿಲೋಮೀಟ್ರಾ. ಇಲ್ಲಿಗೆ ಬರೋಕ್ಕೆ ಈಗ ಬಂದ್ರಿ ನಮ್ಮೂರು. ಇಲ್ಲಿಗೆ ಬರೋದಕ್ಕೆ ಏನ್ರ ಮಧ್ಯಾಹ್ನ 1 ಗಂಟೆ ಆಗ್ತದೇನಪ್ಪ. ಎಲ್ಲ 1 ಕಿಲೋಮೀಟರ್ ಕ್ಯೂ. 1 ಕಿಲೋಮೀಟರ್ಗಿಂತ ಜಾಸ್ತಿ ಐತಿ ಇವತ್ತು. ಏಕಾದಶಿ ಅಂತ. ನೀವು ಹೋಗಿದ್ರಾ? ಸಂಜೆ ಎಲ್ಲಿ? ಇವಾಗ ನಿಮ್ಮ ಜೊತೆಲಿ ಬರ್ತಾ ಇದ್ದೀನಲ್ಲ. ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ. ನನ್ನ ಜೊತೆ ನಾನು ಹಿಂಗೆ ತಿರ್ಗಿಸ್ಬಿಡ್ತೀರಲ್ಲ ಮಾತನ್ನ. ಎಷ್ಟು 3,000. ಇಷ್ಟ ಆಯ್ತಾ ಸ್ಯಾರಿ? ಇವಾಗನೇ ಬಂದು ಇವಾಗ ನೋಡಿ ಸ್ಟಾಕ್ ಬರ್ತಾ ಐತೆ. ಹಾಕ್ತಾರೆ ನೋಡಿ ಇವಾಗ ನೀವು ಸ್ಟಾಕ್ ಹಾಕ್ತೀರಾ? ಕಲರ್ಸ್ ಇದೆ ನೋಡು ಈ ಕಡೆ. ಸೀರೆನಲ್ಲಿ ಯಾವುದಾದ್ರೂ ಒಂದು ದೀಪನ್ ಕೇಳಿ. ಈ 3 ಸೀರೆಯಲ್ಲಿ 1 ಸೀರೆ ತೊಗೊಬೇಕು. ಇದು ಮೀನಾಕರಿ, ಅದು ಮೀನಾಕರಿ, ಅದು ಇದು. ಯಾಕೆ ತೊಗೊಂಡ್ಲಿ ಮಮ್ಮಿ? 3 ಕೊಡಿಸ್ಬಿಟ್ರಿ. ಆಯಿತು ತಗೊಮ್ಮ, ಬೇರೇನು ತಗೊಂಬೇಡ, 3 ಸೀರೆನು ತಗೊಂಬೇಡ. ನಾನು ಹೇಳ್ದೆ ಒಬ್ಬಟ್ಟು ಮಾಡಿದ ದಿವಸ ಇಷ್ಟು ಕಾಲು ಇರ್ತದೆ. ನಾನು ಮುಗೀತು ಫೈನಲಿ ಶಾಪಿಂಗ್. ಸಾಕಾಗೋಯ್ತಪ್ಪ. ಇಷ್ಟ ಆಯ್ತು ನಿಮಗೆ? ಈ ಥರದ್ದು ಇದು 2 3 ಆದರೂ ತಗೊಳ್ಳೋ ಅಷ್ಟು. ಹೆಂಗಸರಿಗೆ ಸೀರೆ ಅಂದರೆ ಇಷ್ಟ, ಆದರೂ ತಗೊಳ್ಳೋದು. ಸೀರೆ 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 ಅಂತ. ಎಷ್ಟಾಯ್ತು ಬಿಲ್ಲು? ಏನೋ ಬಂದ್ಬಿಟ್ಟಿದೆ ಇಲ್ಲಿ ವಿಜಯ್ ಸೇಲ್ಸ್ ಅಂತ. ಬಿಲ್ಲು ಒಂದು 40 ಆಗಿರ್ಬೋದು. ಫೈನಲಿ ಬ್ಯಾಕ್ ಹೋಮ್. ಯಪ್ಪ ಸಾಕಾಯ್ತು ಗುರು ಇವತ್ತು. ಏನ್ ದೀಪು ಇದು? ಏನ್ದ್ರ ಮೇಲೂ ಮುಚ್ಚೆ ಇಲ್ಲ. ಸಾಂಬಾರ್ ಫುಲ್ ಖಾಲಿ ಮಾಡಿ ನಾನು ನೈಟ್ಗೂ ಸೇರಿಸಿ ಮಾಡಿದ್ದು ಬೇಬಿ. ಒಂದು ಬಟ್ಲು ಸಾಂಬಾರ್ ಮಾಡಿದ್ಯಾ? ಅದು ಯಾರು ಸಾಕೋದು? ಅಪ್ಪ ಮಗನಿಗೆ ಇಬ್ಬರಿಗೆ ಸಾಕೋದು. ಇವತ್ತು ರಾತ್ರಿಗೆ ಹೋಗಿ ಮತ್ತೆ ಅಡ್ಗೆ ಮಾಡ್ಬೇಕಾ? ರಾತ್ರಿ ಏನೋ ತರ್ಸರಾಯ್ತು ಬಿಡು. ಹೋಗ್ಲಿ, ಅದ್ದಿಗೆ ಊಟ ಹಾಕ್ಬಿಟ್ಟಾ? ತಿನ್ನಿಸ್ತೆ ನಾನೇ. ಅಂದರೆ ನಮ್ಮ ಮನೆಯಲ್ಲಿ ರೈಸ್ ಕಮ್ಮಿ ಖಾಲಿ ಆಗಿರುತ್ತೆ, ಸಾಂಬಾರ್ ಜಾಸ್ತಿ ಖಾಲಿ ಆಗುತ್ತೆ ಆ ಥರ. ಅಂದರೆ ಅಷ್ಟು ಚೆನ್ನಾಗಿತ್ತು ಅಂತ ಅರ್ಥ ಗೈಸ್. ಚೆನ್ನಾಗಿತ್ತು ಆ್ಯಕ್ಚುಲಿ ಸಾಂಬಾರು. ಅರ್ಜೆಂಟಲ್ಲಿ ಮಾಡಿಟ್ಬಿಟ್ಟು ಹೋಗಿದ್ದೆ. ಎಷ್ಟು ಸ್ಟೆಪ್ಸ್ ಆಗಿದೆ ನೋಡ್ಬೇಕು ಇವತ್ತು. ಇದು ದ ನೆಕ್ಸ್ಟ್ ಡೇ ವ್ಲಾಗ್. ಬೆಳಗ್ಗೆನೇ ಬೇಗ ಎದ್ದು ಅದ್ದಿನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ನಾನು ಕಷ್ಟಪಟ್ಟು ಅಡುಗೆ ಮಾಡ್ತಾಯಿದ್ರೆ ಇಲ್ಲಿ ನೋಡಿ ಆರಾಮಾಗಿ ಫೋನ್ ನೋಡ್ತಾವ್ರೆ. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸ್ವಲ್ಪ ಲೇಟ್ ಆಯಿತು, ಆದರೂ ಹೋದ ಸ್ಕೂಲ್ಗೆ ಹತ್ತಿ. ಈ ಬೆಳಗ್ಗೆ ಹೊತ್ತು ಆಲ್ರೆಡಿ ಫುಲ್ ಟೈಮ್ ಆಗೋಗಿರುತ್ತೆ ಗೈಸ್. ಅದರಲ್ಲಿ ಕೂತ್ಕೊಂಡು ಫೋನ್ ನೋಡೋದು ಎಷ್ಟು ಇರಿಟೇಟ್ ಆಗ್ತಾ ಇರುತ್ತೆ ಅಂದರೆ ಮನಸ್ಸಲ್ಲೇ. ಎಲ್ಲ ಅವನೇ ಕಲೀಲಿ ಅಂತ, ಅಫ್ಕೋರ್ಸ್ ಇಂಡಿಪೆಂಡೆಂಟಾಗಿ ಕಲಿಬೇಕದ್ದಿ. ಬಟ್ ಸ್ಟಿಲ್ ಸಮ್ಟೈಮ್ಸ್ ಟೈಮ್ ಆಗೋದಾಗ ವಿ ಹ್ಯಾವ್ ಟು ಹೆಲ್ಪ್ ಹಿಮ್ ಅಲ್ವಾ, ಬಟ್ಟೆ ಹಾಕ್ಕೊಳ್ಳೋಕ್ಕೆ. ಅದ್ರಲ್ಲಿ ಬೇರೆ ಏನೋ ನನಗೆ ಇವತ್ತಿಲ್ಲಿ ಕೈ ಹಿಡ್ಕೊಂಬಿಟ್ಟಿತ್ತು. ಅಯ್ಯೋ ರಾಮ, ಬಟ್ಟೆ ಅವನೇ ಸ್ನಾನ ಮಾಡಬೇಕಂತೆ, ಅವನೇ ಎಲ್ಲ ರೆಡಿ ಆಗಬೇಕು. ಎಸ್ ಕರೆಕ್ಟ್, ನಾನು ಎವ್ರಿ ಡೇ ಅದೇ ಫಾಲೋ ಮಾಡೋದು, ಅವನೇ ಕಲೀಲಿ ಅಂತ. ಬಟ್ ಇವನ ಸ್ಕೂಲ್ ತುಂಬ ಅರ್ಲಿ ಇದೆ.
8:05 ಆಗೋಯ್ತು ಇವತ್ತು. 8 o'clockಗೆಲ್ಲ ಯೂಶ್ವಲಿ ಅವ್ನು ಬಿಡಬೇಕಾಗುತ್ತೆ ಸ್ಕೂಲ್ನ, ಅದೆಲ್ಲ ಇಲ್ಲ. ಅವನೇ ರೆಡಿ ಆಗಬೇಕು, ಲೇಟ್ ಆದರೂ ಅಷ್ಟೇ ಅವನೇ ಬಟ್ಟೆ ಹಾಕ್ಕೊಬೇಕು. ಸೊ ಹಂಗೆ ಮಾಡ್ತಿದ್ದಾಗ ಕೋಪ ಬಂದುಬಿಡುತ್ತೆ ಒಂದ್ಸತಿ. ಅದಕ್ಕೆ ಬಿಟ್ಬಿಟ್ಟೆ ನಾನು ಇವತ್ತು ಏನಾನ ಮಾಡ್ಕೊಂಡ್ಲಿ, ಇಷ್ಟೊಂದು ನಾವು ಹೋಗ್ಲಿ ಅಂತ. ಅದಕ್ಕೆ ಇವತ್ತು ಲೇಟಾಗಿ ಹೋಗಿದ್ದಾರೆ 5 minutes. ಬಟ್ 8:15 ಅಲ್ವಾ, 8:10 8:12 ಹೋಗ್ತಾರೆ. ನಾನು ಬೆಳಗ್ಗೆ 6:30ಗೆ, ಸೀರಿಯಸ್ಲಿ ನಾನು ಬೆಳಗ್ಗೆ 6:30ಗೆ ಎದ್ದಿರೋದು. ಬಿಸಿನೀರು ಕೂಡ ಕುಡಿಯೋಕ್ಕಾಗಲ್ಲ ನನಗೆ, ಅಷ್ಟು ಪ್ಯಾಕಪ್ ಆಗಿರುತ್ತೆ. ನಾನು 6:30ಗೆ ಎದ್ದಿದ ತಕ್ಷಣ ನಂಗೆ ಎಚ್ಚರ ಆಗಲ್ಲ. ಒಂದು 5 minutes ಹಿಂಗೆ ಫೋನ್ ನೋಡಿದ್ರೆ ಅದೊಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿ ಫುಲ್ ಕಂಪ್ಲೀಟಾಗಿ ಅವೇಕ್ ಆಗ್ತೀನಿ. ಆಮೇಲೆ ಇವತ್ತು ಚಪಾತಿ ಮತ್ತು ಮಶ್ರೂಮ್ ಮಸಾಲ ಮಾಡಿ, ಆಮೇಲೆ ಅವನಿಗೆ ಬಾಕ್ಸ್ಗೂ ಕೂಡ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ, ಅದೆಲ್ಲ ಮಾಡೋಷ್ಟ್ರಲ್ಲಿ ಅವ್ನು ಎಬ್ಬೂರಿಸಿ ನಮಗೆ ನೀರು ಸಹ ಕುಡಿಯೋಕ್ಕಾಗಲ್ಲ, ಅಷ್ಟೊಂದು ಹೆಲ್ಡಪ್ ಆಗಿರುತ್ತೆ. ನಾನು 1/2 hour ಬೇಗ ಎದ್ರೆಲ್ಲ ಸರಿ ಹೋಗುತ್ತೆ, ಬಟ್ ನಮ್ಗೆ ಎದೊಳಕ್ಕಾಗಲ್ಲ, ಅದೇ ಮೇಜರ್ ಪ್ರಾಬ್ಲಮ್. ಬಟ್ ಬೆಳಗ್ಗೆ ಅವ್ನು ಹೋದ್ಮೇಲೆ ಮೇಜರಾಗಿ ಏನೂ ಕೆಲಸ ಇರಲ್ಲ. ನನ್ನ ಕೆಲಸಗಳ ಇನ್ನೊಂದು 1 hour ಅಂತೂ ನಾನು ರೆಸ್ಟ್ ಮಾಡ್ಬೋದು ಆರಾಮಾಗಿ ಬೇಕಿದ್ರೆ. ಸ್ಲೋ ಮಾರ್ನಿಂಗ್ ಆಗೋಗುತ್ತೆ. ಆಮೇಲೆ ಹೋದ್ಮೇಲೆ ಸ್ಕೂಲ್ಗೆ ಹೋದ್ಮೇಲೆ ವೆರಿ ಸ್ಲೋ ಮಾರ್ನಿಂಗ್ಸ್ ಆಗೋಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದ್ದೀನಿ, ಎಲ್ಲರಿಗೂ ಸೇರಿ ಮಾಡಿದ್ದೀನಿ. ಸೊ ಬ್ರೇಕ್ಫಾಸ್ಟದು ಏನೋ ಕೆಲಸ ಇಲ್ಲ. ಅದು ಬಿಟ್ಟರೆ ಲಂಚ್ ಟೈಮ್ಗೆ ಮತ್ತು ಸ್ವಲ್ಪ ಎಡಿಟಿಂಗು ಶೂಟ್ಸ್ ಏನಾದರೂ ಇದ್ದರೆ, ಇವತ್ತು ಯಾರೋ ಬರ್ತಿದ್ದಾರೆ ಮನೆಗೆ 12 o'clockಗೆ. ನಾನು 10 o'clockಗೆ ಬನ್ನಿ ಅಂತ ಹೇಳಿದೆ, 12ಗೆ ಬರ್ತಿದ್ದಾರೆ. ಸೊ ಶೂಟ್ ಮಾಡಬೇಕು. ಸೊ ಅದು ಒಂದು ಕೆಲಸ ಇದೆ. ಬಿಟ್ಟರೆ ನನಗೂ ಸ್ವಲ್ಪ ಆಚೆ ಹೋಗಬೇಕು, ನನ್ನ ಪರ್ಸ್ನಲ್ ಕೆಲಸ ಇದೆ. ಅಂದರೆ ನಾನು ಸಲೂನ್ಗೆ ಹೋಗಬೇಕು, ಅದೊಂದು ಕೆಲಸ ಇದೆ. ನಾಳೆ ಆಚೆ ಹೋಗಬೇಕು, ನಾಳೆ ಒಂದು ಔಟಿಂಗ್ ಇದೆ, ಫ್ರೆಂಡ್ಸ್ ಎಲ್ಲ ಸಿಗ್ತಾಯಿದ್ದೀವಿ. ಅದು ನಾನು ಯಾವತ್ತು ಎಲ್ಲಾದರೂ ಹೋಗಬೇಕು, ಟ್ರಿಪ್ಸು ಈ ಥರ ಏನಾದರೂ ಪ್ಲ್ಯಾನ್ ಮಾಡಿರ್ತೀವಿ, ಅದು ಹಿಂದಿನ ದಿವಸನೇ ತುಂಬ ಕೆಲಸ. ಏನೋ ಒಂದೊಂದು ಕೆಲಸ, ನಾವು ಶೂಟ್ ಇವತ್ತೇ ಮಾಡಬೇಕು ಅಂತಾರೆ, ಇವತ್ತೇ ಎಡಿಟ್ ಮಾಡಬೇಕು, ಇವತ್ತೇ ಎಲ್ಲ. ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ, ಟಿವಿಗೂ ಹಾಗೇನೆ. ನಾಳೆ ಎಲ್ಲೋ ಹೋಗ್ತಾ ಇದೀವಿ ಅಂದರೆ ಇವತ್ತೇ ಎಲ್ಲ ಹಾಕ್ಬಿಡ್ಬೇಕು. ಬಿಕಾಸ್ ಅವ್ರಿಗೆ ಅನಿಸುತ್ತೆ ನಾವು ನಾಳೆ ಹೋದರೆ 1 ವಾರ 1 ತಿಂಗಳು ಬರಲ್ವೇನೋ ಅಂತ. ನಾವು ಸುಳ್ಳು ಹೇಳ್ತಾ ಇದೀವಿ ಅನ್ಸ್ಬಿಡುತ್ತೆ ಅನ್ಸುತ್ತೆ ಬ್ರ್ಯಾಂಡ್ಸ್ಗೆ. ಅದೊಂದು ತಲೆನೋವು ಕೆಲಸ ಆಗೋರು. ಆ್ಯಂಡ್ ನಮ್ಮ ಪವನ್ ಮತ್ತು ವರುಣ್ ಅವರು ನೋಡು ಫೋಟೋಗಳು ಸ್ಟೋವ್ ತಂದಿದ್ದಾರೆ ಆ್ಯಂಡ್ ಆಲ್ ದ ಎಕ್ವಿಪ್ಮೆಂಟ್ಸ್. ಏನೋ ಟ್ರಿಪ್ ಹೋಗ್ಬಿಟ್ಟು ನೀವೇ ಕಾಫಿ ಟೀ ಎಲ್ಲ ಮಾಡ್ಕೊತಾ ಇದ್ದೀರಾ? ವಾವ್, ಸೂಪರ್. ನೀನು ಅವ್ರ ಜೊತೆ ಇದೆಯಾ ತಾನೇ? ಏನೋ ನೀನೇ ಮಾಡಿದ್ಯಾನೋ ಅನ್ಕೊಂಬಿಟ್ಟೆ. ಪೂಜೆ ಡನ್. ಅವರ್ ಬಾಯ್ ಈಸ್ ಈಟಿಂಗ್ ಹಿಯರ್. ಸಕ್ಕದಾಗಿ ಬರುತ್ತಲ್ಲ ಈ ಗ್ರೇವಿ. ಇದು ಯಾವ್ದು ಯೂಟ್ಯೂಬ್ ವಿಡಿಯೋ ಇದು ಅಲ್ಲ, ಒಂಥರ ಮಟನ್ ಗ್ರೇವಿ ತರ ಇದೆ, ಅದ್ರಲ್ಲಿ ಮಶ್ರೂಮ್ ಇದೆ. ಅದೇ ಮಟನ್ ತಿನ್ಬೇಕು ಅನ್ಸುತ್ತೆ ತಿಂತಾ ಇದ್ರೆ. ಮಾತ್ರ ಒಂಚೂರು ಮಜ್ಜಾದಂಗೆ ಬರ್ತೈತೆ. ದೀಪ ಹತ್ರ ಕರೆಕ್ಟಾಗಿ ಬರ್ತೈತೆ.